ಪ್ರೀತಿಯ ವೀಕ್ಷಕರಿಗೆ ಹಳ್ಳಿಕಟ್ಟೆ ನ್ಯೂಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಆಧ್ಯಾತ್ಮದ ವಿಷಯವೊಂದನ್ನು ಹೊತ್ತು ತಂದಿದ್ದೇವೆ. ಅದು ಏನಪ್ಪ ಅಂತಂದರೆ, ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿ ಹರಕೆಯನ್ನು ಕಟ್ಟಬೇಕು, ಅಂದರೆ ಮುಡಿಪನ್ನು ಯಾವ ರೀತಿ ಕಟ್ಟಬೇಕು, ಹಾಗೆ ಯಾವ ಸಂದರ್ಭದಲ್ಲಿ ಹರಕೆಯನ್ನು ಕಟ್ಟಿದರೆ ರಾಯರು ಸಂಪೂರ್ಣ ಅನುಗ್ರಹವನ್ನು ಮಾಡುತ್ತಾರೆ ಎಂಬ ವಿಷಯವನ್ನು ತಿಳಿಯೋಣ. ಈ ಒಂದು ವಿಷಯವನ್ನು ತಿಳಿಯುವ ಮುಂಚೆ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಒಮ್ಮೆ ಭಜಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಹೌದು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರ ಬಾಳಲ್ಲೂ ಸಹ ಬೆಳಕನ್ನು ತಂದಿದ್ದಾರೆ. ಕಷ್ಟಗಳನ್ನು ದೂರ ಮಾಡಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಲು ನೆರವಾಗಿದ್ದಾರೆ ಅಂತಲೇ ಹೇಳಬಹುದು. ಎಷ್ಟೋ ಕುಟುಂಬಗಳು ರಾಯರನ್ನ ಬದುಕಿ ಜೀವನವನ್ನು ಮಾಡುತ್ತಿವೆ. ಹೌದು ವೀಕ್ಷಕರೇ, ನಾವು ಕಣ್ಣಾರೆ ನೋಡಿದ್ದೇವೆ. ಎಷ್ಟೋ ಕಾಯಿಲೆಗಳಿಂದ ನರಳುತ್ತಿರುವವರು, ಸಂಕಷ್ಟದಿಂದ ಬಳಲುತ್ತಿದ್ದವರು ಸಹ ರಾಯರಲ್ಲಿ ಮೊರೆ ಹೋಗಿ ಒಳಿತನ್ನು ಕಂಡಿದ್ದಾರೆ. ಹೌದು, ನಾವು ರಾಯರ ನೇರವಾಗಿ ನೋಡಲು ಸಾಧ್ಯವಾಗದಿದ್ದರೂ ಸಹ ತಮ್ಮ ಮನಸ್ಸಿನಲ್ಲಿ ರಾಯರನ್ನು ಒಮ್ಮೆ ನೆನೆದಿ ಆ ಒಂದು ಹರಕೆಯನ್ನು ಹೊತ್ತಿಕೊಳ್ಳಬಹುದಾಗಿದೆ. ಹೌದು ವೀಕ್ಷಕರೇ, ಈಗಾಗಲೇ ಎಷ್ಟೋ ಜನ, ಲಕ್ಷಾಂತರ ಜನ ರಾಯರ ಭಕ್ತರಾಗಿದ್ದಾರೆ. ಹಾಗೆಯೇ ರಾಯರ ಪವಾಡಗಳು, ಚರಿತ್ರೆಗಳನ್ನು ಕೇಳಿ ರಾಯರ ಭಕ್ತರು ಕೂಡ ಆಗುತ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಳಿ ಹರಕೆಯನ್ನು ಯಾವ ರೀತಿ ಕಟ್ಟಬೇಕು ಎಂಬುದನ್ನು ಕೇಳಿಕೊಳ್ಳೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಲ್ಲಿ ಹರಕೆಯನ್ನು ಹೇಗೆ ಕಟ್ಟಬೇಕು ಎಂದರೆ, ನಿಮ್ಮ ಮನೆಗಳಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಫೋಟೋ ಅಥವಾ ವಿಗ್ರಹದ ಮುಂದೆ ನಾವು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ದೀಪದಲ್ಲಿ 2 ಎಳೆ ಬತ್ತಿಯನ್ನು ತೆಗೆದುಕೊಳ್ಳಬೇಕು. ತುಪ್ಪದಿಂದ ಆ ಒಂದು ದೀಪವನ್ನು ಬತ್ತಿಯನ್ನು ಮಾಡಬೇಕು. ಹಾಗೆ ಗುರುಗಳಿಗೆ ಮುಖ ಮಾಡಿ ಆ ದೀಪವನ್ನು ಇಟ್ಟು ಹಚ್ಚಬೇಕು. ಅದರ ಒಂದು ಪ್ರಕಾಶಮಾನವಾದ ಬೆಳಕು ರಾಯರ ಮೇಲೆ ಬೀಳುತ್ತಿರಬೇಕು. ಹಾಗೆಯೇ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಚೌಕಾಕಾರವಾಗಿ ಕಟ್ಟು ಮಾಡಿ ಅದನ್ನು ಒಂದು ಬಿಳಿ ತಟ್ಟೆಯಲ್ಲಿ ಅಥವಾ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಪೂಜಾ ಸಾಮಗ್ರಿಗಳಿಗೆ ಏನು ಉಪಯೋಗಿಸ್ತೀವೋ ತಟ್ಟೆಗಳನ್ನು ಅದನ್ನು ತೆಗೆದುಕೊಂಡು ಆ ಒಂದು ಬಿಳಿ ಬಟ್ಟೆಯನ್ನು ಅರಿಶಿಣದಿಂದ ಸವರಬೇಕು. ಹಾಗೆ ಸವರಿದಂತಹ ಬಟ್ಟೆಯನ್ನು ನಾವೇನು ಮಾಡಬೇಕು ಅಂದರೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಪ್ಲೇಟಿನ ಮೇಲೆ ಇಡಬೇಕು. ಹಾಗೆ ಅದರಲ್ಲಿ 11 ರೂಪಾಯಿಗಳ ಕಾಣಿಕೆಯನ್ನು ಇಡಬೇಕು. ಅಂದರೆ 5 ರೂಪಾಯಿಗಳ 2 ಮತ್ತು 1 ರೂಪಾಯಿಂದು 1 ಕಾಯಿನನ್ನು ಇಡಬೇಕು. ಹಾಗೆ ಸ್ವಲ್ಪ ಗಂಧ, ಹಾಗೆ ತುಳಸಿ ಎಲೆಯನ್ನು ಇಟ್ಟು ಅದನ್ನು 9 ಗಂಟುಗಳಾಗಿ ಕಟ್ಟಬೇಕು. ಅಂದರೆ ಅದನ್ನು ನಾವು ಮಡಚಿ ಕಟ್ಟುವಾಗ 9 ಗಂಟುಗಳನ್ನು ಹಾಕಿ ರಾಯರ ಫೋಟೋ ಅಥವಾ ವಿಗ್ರಹದ ಮುಂದೆ ನಿಂತುಕೊಂಡು ನಮ್ಮಲ್ಲಿರುವಂತಹ ಕಷ್ಟಗಳನ್ನು, ಅಂದರೆ ನಮಗೇನು ಒಳಿತಾಗಬೇಕಾಗಿರುತ್ತೋ ಅದನ್ನೆಲ್ಲನೂ ರಾಯರ ಮುಂದೆ ನಿವೇದನೆಯನ್ನು ನಾವು ಮಾಡಿಕೊಳ್ಬೇಕು. ಹೀಗೆ 9 ದಿನಗಳ ಕಾಲ ಅದನ್ನು ಮಾಡಬೇಕು. ವೀಕ್ಷಕರ ನೆನಪಿರಲಿ, ಈ ಒಂದು ಹರಕೆಯನ್ನು ಕಟ್ಟುವಂತಹ ದಿನ ಯಾವುದಾಗಿರಬೇಕಂದ್ರೆ ಪ್ರಾರಂಭದ ದಿನ ಗುರುವಾರವೇ ಆಗಿರಬೇಕು, ಸಾಯಂಕಾಲವೇ ಆಗಿರಬೇಕು. ಹೀಗೆ 9 ದಿನಗಳ ಕಾಲ ನಾವು ಪ್ರತಿನಿತ್ಯ ರಾಯರಲ್ಲಿ ಮೊರೆಯನ್ನು ಇಡಬೇಕು. ಅಂದರೆ ತಮ್ಮ ನಿವೇದನೆಯನ್ನು ಹೇಳ್ಕೋಬೇಕಾಗತ್ತೆ. 9 ದಿನಗಳು ಕಳೆದ ನಂತರ ಖಂಡಿತವಾಗಿಯೂ ರಾಯರು ನಿಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾರೆ, ನಿಮ್ಮ ಮನಗಳಲ್ಲಿ ನೆಲೆಸುತ್ತಾರೆ. ಹಾಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ಖಂಡಿತವಾಗಿಯೂ ರಾಯರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ. ಏಕೆಂದರೆ ಇದು ನನ್ನ ಸ್ವಂತಕ್ಕೆ ಅನುಭವ ಆಗಿರುವಂತಹ ವಿಚಾರವಾಗಿದೆ. ಹಾಗೆ ನಾನು ಎಷ್ಟೋ ಕಷ್ಟದ ದಿನಗಳನ್ನು ಅನುಭವಿಸಿದ್ದೇನೆ. ಅಂತಹ ಸಂದರ್ಭದಲ್ಲಿ ರಾಯರು ನನ್ನನ್ನು ಕೈ ಹಿಡಿದು ನಡೆಸಿದ್ದಾರೆ. ಅದಕ್ಕೆ ಜೀವಂತ ಉದಾಹರಣೆ ನಾನು ಕೂಡ ಆಗಿದ್ದೇನೆ. ಈ ಒಂದು ಚಾನಲ್ ನಾನು ಪ್ರಾರಂಭ ಮಾಡುವ ಮುಂಚೆ ರಾಯರಲ್ಲಿ ಮೊರೆ ಹೋಗಿ ಈ ಚಾನಲ್ನ ಪ್ರಾರಂಭಿಸಿದೆ. ಇಲ್ಲಿಯವರೆಗೂ ಕೈ ಹಿಡಿದು ಅವರು ನನ್ನನ್ನು ನಡೆಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೇನೂ ನಡೆಸ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಹಾಗೆ ನೀವು ಈ ಒಂದು ಹರಕೆಯನ್ನು ಕಟ್ಟಿಕೊಂಡು ನಿಮ್ಮ ಜೀವನದಲ್ಲೂ ಸಹ ಒಳ್ಳೆಯ ದಿನಗಳನ್ನು ಕಾಣಿ ಅಂತೇಳಿ ರಾಯರಿಗೆ ನಮಿಸುತ್ತಾ ನಿಮಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ.